ಅಂದಾಜು ಮಾಡೋದನ್ನ ಅಭ್ಯಾಸ ಮಾಡೋಣ. ಇಲ್ಲಿ ಸ್ವಲ್ಪ ದೊಡ್ಡ ಸಂಖ್ಯೆಗಳನ್ನ ಪರಿಗಣಿಸಿ ನಾವು ಅಭ್ಯಾಸವನ್ನ ಮಾಡ್ತೀವಿ. ನೀವು ರಸ್ತೆಯಲ್ಲಿ ಹೋಗ್ತಿರ್ತೀರಾ, ಆಗ ನಿಮ್ ಸ್ನೇಹಿತರೊಬ್ರು 4,93,792 ಪ್ಲಸ್ 2,05,218 ಸರಿಸುಮಾರು ಎಷ್ಟು ಅಂತ ಕೇಳ್ತಾರೆ. ನಿಮ್ಮ ಹತ್ರ ಪೇಪರ್ನ ತಗೊಂಡು ಸ್ಥಾನ ಬೆಲೆಯ ಪ್ರಕಾರ ಕೂಡಿ ಇದಕ್ಕೆ ಉತ್ತರವನ್ನ ಕೊಡುವಷ್ಟು ಸಮಯ ಇರೋದಿಲ್ಲ. ಮತ್ತು ಅವ್ರು ಕೇಳ್ತಿರೋದು ಸರಿಸುಮಾರು ಎಷ್ಟು ಅಂತ ಹೇಳಿ. ಹಾಗಾಗಿ ನಿಖರವಾದ ಉತ್ತರಕ್ಕಿಂತ ತುಂಬಾ ಬೇಗ ನೀವು ಉತ್ತರವನ್ನ ಕೊಡೋದು ಮುಖ್ಯ ಆಗತ್ತೆ. ಈ ಒಂದು ಚಿಹ್ನೆಯನ್ನ ನಾವು ಸರಿಸುಮಾರು ಚಿಹ್ನೆ ಅಂತ ಕರಿತೇವೆ. ಇದು ನೋಡ್ಲಿಕ್ಕೆ ಈಕ್ವಲ್ಸ್ ಟು ಚಿಹ್ನೆ ತರಾನೇ ಕಂಡ್ರು ಈಕ್ವಲ್ಸ್ ಟು ಚಿಹ್ನೆಯನ್ನ ಸ್ವಲ್ಪ ಅಲ್ಗಾಡಿಸಿದ್ರೆ ಇದೇ ಚಿಹ್ನೆ ತರ ಕಾಣುತ್ತೆ ಅಲ್ವಾ? ಈಗ ಕೊಟ್ಟಿರೋ ಈ 2 ಸಂಖ್ಯೆಗಳನ್ನ ನಾವು ನೋಡಿದ್ರೆ ಎರಡೂ ಕೂಡ ಲಕ್ಷಗಳಲ್ಲಿದೆ. ಹಾಗಾಗಿ ನಾವಿದನ್ನ ಹತ್ತಿರದ ಲಕ್ಷಕ್ಕೆ ಅಂದಾಜಿಸೋಣ. 4,93,792 ಬಂದು ಸರಿಸುಮಾರು 5 ಲಕ್ಷದ ಹತ್ತಿರ ಕಂಡು ಬರುತ್ತೆ. ಅದೇ ರೀತಿ 2,05,218 ಬಂದು ಸರಿಸುಮಾರು 2 ಲಕ್ಷದ ಹತ್ತಿರ ಕಂಡು ಬರುತ್ತೆ. ಈಗ ಇದೆರಡನ್ನ ಕೂಡಿದ್ರೆ ಈ ಸಂಕಲನದ ಸರಿಸುಮಾರು ಮೌಲ್ಯ ಬಂದು 7 ಲಕ್ಷ ಅಂತ ಕಂಡು ಬರುತ್ತೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. 64,895 ಪ್ಲಸ್ 3,117 ಸರಿಸುಮಾರು ಎಷ್ಟು ಅಂತ ನಾವಿಲ್ಲಿ ನೋಡ್ಬೇಕಾಗಿದೆ. ತುಂಬಾ ಸರಳವಾಗಿ ನಾವು ಇದನ್ನ 60,000 ಅಂತ ಅಂದಾಜಿಸ್ಬಿಡುತ್ತೇವೆ. ಮತ್ ಇದನ್ನ 3,000 ಅಂತ ಅಂದಾಜಿಸ್ತೇವೆ. ಆದ್ರೆ ಇದೆರಡನ್ನ ಕೂಡಿದ್ರೆ ನಮ್ಗೆ ಸಿಗೋ ಮೌಲ್ಯ ಬಂದು 63,000. ಈ 63,000 ಬಂದು ನಾವು ತಗೊಂಡಿದ್ದ ಒಂದು ಸಂಖ್ಯೆಯಾದ 64,895ಕ್ಕಿಂತ ಕಡಿಮೆ ಕಂಡು ಬರ್ತಿದೆ. ಹಾಗಾಗಿ ಇದು ಸರಿಯಾಗಿ ಅಂದಾಜಿಸುವ ಪ್ರಕ್ರಿಯೆ ಅಲ್ಲ ಅಂತ ಕಾಣುತ್ತೆ. ನೀವು ನೋಡ್ಬೋದು, ಇಲ್ಲಿ ನಾವು ಹತ್ತಿರದ 10,000ಕ್ಕೆ ಅಂದಾಜಿಸಿದ್ವಿ, ಇಲ್ಲಿ ಹತ್ತಿರದ 1,000ಕ್ಕೆ ಅಂದಾಜಿಸ್ತಾ ಇದ್ದೇವೆ. ಹಾಗಾಗಿ ನಮಗೆ ತಪ್ಪು ಉತ್ತರ ಸಿಗ್ತಾ ಇದೆ. ಆದ ಕಾರಣ ನಾವು 64,895 60,000 ಅಂತ ಅಂದಾಜಿಸೋದು ತಪ್ಪಾಗುತ್ತೆ. ನಾವು ಯಾವ ರೀತಿಯಲ್ಲಿ ಇದನ್ನ 3,000 ಅಂತ ಅಂದಾಜಿಸಿದ್ವಲ್ಲ, ಅಂದ್ರೆ ಹತ್ತಿರದ 1,000ಕ್ಕೆ ಅಂದಾಜಿಸಿದ್ವಲ್ಲ, ಅದೇ ರೀತಿ 64,895 ಹತ್ತಿರದ 1,000ದ ಜಾಗಕ್ಕೆ ನಾವು ಅಂದಾಜಿಸಬೇಕಾಗತ್ತೆ. ಆಗ ನಮಗೆ 65,000 ಅಂತ ಕಂಡು ಬರುತ್ತೆ. ಈಗ 65,000 ಪ್ಲಸ್ 3,000 ಮಾಡಿದ್ರೆ ನಮಗೆ 68,000 ಅಂತೇಳಿ ಈ ಸಂಕಲನದ ಸರಿಸುಮಾರು ಮೌಲ್ಯ ಸಿಗುತ್ತೆ.